ಪ್ರವೀಣ್ ಅವರೇ, ಇಲ್ಲಿ ನೀರು ಬಂದು ಇವತ್ತು ರೋಡ್ ಬ್ಲಾಕ್ ಆಗಿದೆ, ಕೆಸುವೆ ಕಡೆ ಹೋಗೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದು ಕಳೆದ 3 ವರ್ಷದ ಹಿಂದೆ ಇದೇ ಥರ ಮಳೆ ಬಂದಾಗ ಈ ಸೇತುವೆ ಬ್ಲಾಕ್ ಆಗಿತ್ತು. ಅವಾಗೂ ಸಹ ಇಲ್ಲಿ ಇದು ತುಂಬ ಹಳೆ ಸೇತುವೆ ಆಗಿದ್ದರಿಂದ ಪೈಪ್ಗಳಿಂದ ನಿರ್ಮಿಸಿದ್ದಾರೆ. ಈಗಿನ ಥರ ಮೊದಲನೇ ಪಿಲ್ಲರ್ಗಳ ಮುಖಾಂತರ ಏರಿಸಿ ಸೇತುವೆ ಆಗಿಲ್ಲ. ಹಾಗಾಗಿ ಇದು ಪ್ರತಿ ಬಾರಿನೂ ಇದೇ ಥರ ಮಳೆ ಬರ್ತಾ ಇದ್ದರೆ ಪ್ರತಿ ಬಾರಿನೂ ಇದೇ ಥರ ನೀರು ತುಂಬರುತ್ತೆ ಜನ ವ್ಯವಸ್ಥೆಗೆ ಅಥವಾ ಜನ ಮಟ್ಟದ ಏನಾದರೂ ಸೇತುವೆಗಳು ಮಾಡಿಕೊಟ್ಟದಲ್ಲಿ ಈ ಪರಿಹಾರವನ್ನು ಕಂಡುಕೊಳ್ಬಹುದಾಗಿರುತ್ತೆ. ಇಲ್ಲಿ ಕೊಪ್ಪದಿಂದ ಸಿದ್ಧಮಠ ಹೋಗಬೇಕಾದ್ರೆ ಇದು ಒಂದೇ ದಾರಿ ಇರೋದು. ಸದ್ಯಕ್ಕೆ ಇದು ಒಂದೇ ದಾರಿ ಇದೆ. ಇದರಿಂದ ಆಲ್ಟರ್ನೇಟ್ ಆಗಿ ಬೇರೆ ದಾರಿ, ಪರ್ಯಾಯ ದಾರಿ ಇದೆ. ಆ ದಾರಿ ಮುಖಾಂತರ ಹೋದರೂ ಸಹ ಈ ಹಳ್ಳ ಹೋಗಿ ಮುಂದಿನ ಸೇತುವೆಗಳಲ್ಲಿ ಇದು ಬ್ಲಾಕ್ ಆಗಿದೆ. ಪ್ರತಿ ವರ್ಷನೂ ಇದೇ ಥರ ಬ್ಲಾಕ್ ಆಗುತ್ತೆ. ಅತಿ ಹೆಚ್ಚು ಮಳೆಯಾದ ಸಂದರ್ಭಗಳಲ್ಲಿ ಪ್ರತಿ ವರ್ಷವೂ ಸಹ ಅತಿ ಹೆಚ್ಚು ಮಳೆಯಾದ ಸಂದರ್ಭಗಳಲ್ಲಿ ಇದೇ ಥರ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇರುತ್ತದೆ. ಈಗ ಇದು ಹೋದ ವರ್ಷ ಆಗಿರಲಿಲ್ಲ, ಹೋದ ವರ್ಷ ಮಳೆ ಇರಲಿಲ್ಲ. ಎಷ್ಟು ವರ್ಷ ಆಗಿತ್ತು? ಇದು ಕಳೆದ 3 ವರ್ಷದ ಹಿಂದೆ ಇದೇ ಸರಿ 2-3 ಸರಿ ಬ್ಲಾಕ್ ಆಗಿತ್ತು. ಅದ ನಂತರ ತದನಂತರದಲ್ಲಿ ಈ ವರ್ಷದಲ್ಲಿ ಇದು ಮೊದಲನೇ ಬಾರಿ. ಮೊನ್ನೆ ಸಹ ಮಳೆ ಬಂದಾಗ ರಾತ್ರಿ ಆಗಿತ್ತು, ಸುಮಾರು 2 ಗಂಟೆ ಸಮಯದಲ್ಲಿ ಇದೇ ಥರ ಸೇತುವೆ ಭರ್ತಿಯಾಗಿತ್ತು. ಅದ ನಂತರ ಇವತ್ತು ಅತಿ ಹೆಚ್ಚು ಮಳೆ ಜಾಸ್ತಿ ಆಗಿದ್ದರಿಂದ ಇಲ್ಲಿ ಇದೇ ಸಂದರ್ಭದಲ್ಲಿ ಇದೇ ಥರ ಆಗಿದೆ. ಸುಮಾರು 3ರಿಂದ 4 ಅಡಿ ನೀರು ನಿಂತಿದೆ. ಯಾವುದೇ ವಾಹನಗಳಾಗ್ಬೋದು. ಹೋಗ್ತಾ ಇದ್ದಾರೆ ನೋಡಿ. ಈ ನೀರು ಇಳಿಬೇಕಂದ್ರೆ ಯಾರು ಕಳಿಸಿದ್ದಾರೆ? ಸಾಮಾನ್ಯವಾಗಿ ಈ ನೀರು ಇಳಿಬೇಕಂದ್ರೆ ಈಗ ಮಳೆ ಏನಾದರೂ ಕೊಪ್ಪದಿಂದ ಮುಂಭಾಗದಲ್ಲಿ ಏನಾದರೂ ಮಳೆ ಕಡಿಮೆ ಆಯಿತು ಅಂತಂದರೆ ಆಟೋಮೆಟಿಕ್ಲಾಗಿ ಇಳಿತಾ ಬರ್ತದೆ. ಸಾಮಾನ್ಯವಾಗಿ ಮಳೆ ಈಗ ಬರ್ತಾ ಇದೆ. ಇದೇ ಥರ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂದರೆ ಇನ್ನೊಂದು 3-4 ಗಂಟೆ ಮಳೆ ಬರದೇ ಇದ್ದ ಸಂದರ್ಭದಲ್ಲಿ ಇದು ಇಳಿಬೋದು. ಆವಾಗ ಜನಸಂಪರ್ಕ ಅಂದರೆ ಓಡಾಡಲಿಕ್ಕೆ ಅಥವಾ ವಾಹನಗಳ ಸಂಪರ್ಕ ಮಾಡಲಿಕ್ಕೆ ಅಥವಾ ಅತ್ಲಾಗಿಂದ ಇತ್ಲಾಗ ಪಾಸ್ ಆಗಲಿಕ್ಕೆ ಅನುಕೂಲ ಆಗ್ತದೆ. ಧನ್ಯವಾದ. ಥ್ಯಾಂಕ್ ಯು ಸರ್.